ಬೆಳಗ್ಗೆನೆ ಗೃಹಿಣಿಯರಿಗೆ ಬಿಗ್ ಶಾಕ್ ಎದುರಾಗಿದೆ. ಎಲ್ಪಿಜಿ ಗ್ರಾಹಕರಿಗೆ ಬೆಲೆ ಏರಿಕೆಯ ಬರೆ ಎಳೆದಂತ ಕೇಂದ್ರ ಸರ್ಕಾರ. ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ದರ 29 ರೂಪಾಯಿ ಹೆಚ್ಚಳ ಆಗಿದೆ. 3 ತಿಂಗಳಲ್ಲಿ ಎರಡನೇ ಬಾರಿಗೆ ದರ ಏರಿಕೆ ಕಂಡಂತ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್. $2 ಕೆಜಿ ಎಲ್ಪಿಜಿ ಸಿಲಿಂಡರ್ ದರ 29 ರೂಪಾಯಿ ಹೆಚ್ಚಳ ಆಗಿದೆ. ಬೆಂಗಳೂರಿನಲ್ಲಿ ಸದ್ಯ 915 ರೂಪಾಯಿ ಇದ್ದಂತ ಎಲ್ಪಿಜಿ ಸಿಲಿಂಡರ್ ದರ ಈಗ 944 ರೂಪಾಯಿಗೆ ಏರಿಕೆ ಆಗಿದೆ. ಇರಾನ್ ಅಮೆರಿಕ ಯುದ್ಧ ಪರಿಣಾಮ ತೈಲ ಬಿಕ್ಕಟ್ಟು ಉಂಟಾಗಿದೆ. ಹಾಗಾಗಿ ಎಲ್ಪಿಜಿ ದರವನ್ನ ಏರಿಕೆ ಮಾಡಿದ್ದೇವೆ ಅಂತ ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಸಮಜಾಯಿಷಿ ಕೊಟ್ಕೊಂಡಿದೆ. ಈ ಹಿಂದೆ ನೋಡಿ ನೀವು ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ಆಗಿದ್ದನ್ನ ಗಮನಿಸಿದ್ರಿ. 900 ರೂಪಾಯಿ ಏಕಾಏಕಿಯಾಗಿ ಏರಿಕೆ ಆಗಿತ್ತು. ಈಗ ನೋಡಿದ್ರೆ ಇದ್ದಕ್ಕಿದ್ದಂತೆ 29 ರೂಪಾಯಿ ಗೃಹ ಬಳಕೆಯ ಸಿಲಿಂಡರ್ನಲ್ಲೂ ಕೂಡ ಏರಿಕೆ ಆಗಿದೆ. ಬೆಳಗ್ಗೆನೆ ಗೃಹಿಣಿಯರಿಗೆ ಬಿಗ್ ಶಾಕ್ ಎದುರಾಗಿರೋದು. ಈ ಗೃಹ ಬಳಕೆಯ ಸಿಲಿಂಡರ್ ಈ ಹಿಂದೆ 915 ರೂಪಾಯಿ ಇತ್ತು, ಆದ್ರೀಗ 944 ರೂಪಾಯಿಗೆ ದರ ಏರಿಕೆ ಆಗಿದೆ. ಅಲ್ಲಿಗೆ ಜನರಿಗೆ ಎಲ್ಲವೂ ದುಬಾರಿ ದುನಿಯಾದಲ್ಲಿ ಸ್ಯಾಲ್ರಿ ಅದೇ ಇರುತ್ತೆ, ಸ್ಯಾಲ್ರಿ ಸ್ಕೇಲ್ ಚೇಂಜ್ ಆಗಲ್ಲ. ಆದರೆ ದಿನ ಬಳಕೆಯ ವಸ್ತುಗಳು, ಪ್ರತಿನಿತ್ಯವೂ ಬಳಸುವಂತ ಸಿಲಿಂಡರ್ ಪ್ರತಿಯೊಂದು ಕೂಡ ದರ ಏರಿಕೆ. ಈಗ ಸಿಲಿಂಡರ್ ದರ ಏರಿಕೆ 3 ತಿಂಗಳಲ್ಲಿ ಎರಡನೇ ಬಾರಿಗೆ ದರ ಏರಿಕೆ ಕಂಡಿರುವಂಥದ್ದು. ಇದೇ ರೀತಿಯಾಗಿ ಮತ್ತೆ ದರ ಏರಿಕೆ ಮಾಡ್ತಾರಾ ಗೊತ್ತಿಲ್ಲ, ಆದರೂ ಆಗಬಹುದು. ಯುದ್ಧದ ಕಾರಣವನ್ನೇ ಪ್ರತಿ ಬಾರಿನೂ ಕೊಡ್ತಾ ಒಂದ್ ಕಡೆ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ, ಮತ್ತೊಂದು ಕಡೆ ಪೆಟ್ರೋಲ್, ಡೀಸೆಲ್, ಅದೇ ರೀತಿಯಾಗಿ ಗೃಹ ಬಳಕೆಯ ಸಿಲಿಂಡರ್ ದರ ಏರಿಕೆಯೂ ಕೂಡ ಇವತ್ತಾಗ್ಬಿಟ್ಟಿದೆ. ಇದೇ ರೀತಿ ಇನ್ನು ಎಷ್ಟು ದಿನ ದರ ಏರಿಕೆ ಮಾಡ್ತಾರೆ, ಎಷ್ಟು ಜನರಿಗೆ ಹೊರೆ ಮಾಡ್ತಾರೆ ಗೊತ್ತಿಲ್ಲ. ಹಿಂಗೆ ಆಗ್ಬಿಟ್ರೆ ಜನರು ಈ ಸಿಲಿಂಡರ್ ಬಿಟ್ಟು ಸೌದೆ ಒಲೆಯ ಮೊರೆ ಹೋಗ್ಬೇಕಾಗುತ್ತೋ ಏನೋ. ಸೌದೆ ಒಲೆ ಮೊರೆ ಹೋದಂತ ಜನರು ಸಿಲಿಂಡರ್ ಮೇಲೆ ಅವಲಂಬನೆ ಆಗೋದಕ್ಕೂ ಕೂಡ ಕೇಂದ್ರ ಸರ್ಕಾರನೇ ಕಾರಣ. ಈ ಸೌದೆ ಒಲೆ ಬಳಸಿದ್ರೆ ಪಾಪ ಅಸ್ತಮಾ ಬರುತ್ತೆ, ಆ ರೋಗ ಈ ರೋಗ ಬರುತ್ತೆ, ತಾಯಂದ್ರಿಗೆ ಒಲೆ ಊದೋದಕ್ಕಾಗಲ್ಲ ಅನ್ನುವಂಥ ಕಾರಣಕ್ಕೆ ಈ ಯೋಜನೆ ತಂದ್ರು. ಸಿಲಿಂಡರ್ ಮನೆ ಕೊಡೋಕೆ ಅಂತ, ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅಂತ. 500 ರೂಪಾಯಿ ಇದ್ದಿದ್ದಾಗ ಈಗ 1000 ರೂಪಾಯಿ ಆಗ್ತಾ ಇದೆ. ಕಮರ್ಷಿಯಲ್ದಂತೂ ಪಾಪ ಕೇಳಂಗೆ ಬೇಡ. ಇನ್ನು ಗೃಹಿಣಿಯರಿಗೆ, ಪ್ರತಿನಿತ್ಯವೂ ಕೂಡ ಬಳಸುವಂತಹ ಜನರಿಗೆ, ಸಿಲಿಂಡರ್ ಬಳಸೋರಿಗೆ 29 ರೂಪಾಯಿ ದರ ಏರಿಕೆಯ ಮೂಲಕ ಬಿಗ್ ಶಾಕ್ ಎದುರಾಗಿದೆ. ಹಂಗಂತ ಬುಕ್ ಮಾಡಿದ್ರು ಕೂಡ ಸಿಗಲ್ಲ. ಯಾರ್ದೋ OTP ಇನ್ನಾರೋ ಯೂಸ್ ಮಾಡಿಕೊಂಡು ಇನ್ನೆಲ್ಲಿಗೋ ಹೋಟೆಲ್ಗೆ ಕಳಿಸ್ತಿದ್ದಾರೆ ಅಂತ ಘಟನೆಗಳು ಕೂಡ ನಡೀತಾ ಇವೆ. ಗೃಹ ಬಳಕೆಯ ಸಿಲಿಂಡರ್ನ ಕಮರ್ಷಿಯಲಿಗೆ ಬಳಸುವಂತ ಘಟನೆಗಳು ನಡೀತಾ ಇವೆ. ಅಂಥದ್ರ ಮಧ್ಯೆ ಈಗ ಮತ್ತೆ ಬೆಲೆ ಏರಿಕೆ ಕಂಡಿದೆ. ಇದರಿಂದಾಗಿ ಗ್ರಾಹಕರು ಇದನ್ನ ಯಾವ ರೀತಿ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ ನೋಡೋಣ.